ಹಾಯ್ ಹಲೋ ಗೆಳೆಯರೇ, ನಮಸ್ಕಾರ. ಯಾರ ಎದುರು ಮನಸ್ಫೂರ್ತಿ ನಗ್ತಿರೋ ಅವರ ಜೊತೆ ಇಡೀ ದಿನ ಕಳಿಬಹುದು. ಹಾಗೆಯೇ ಯಾರ ಜೊತೆ ಮನಸ್ಸು ಬಿಚ್ಚಿ ಅಳ್ತಿರೋ ಅವರ ಜೊತೆ ಇಡೀ ಜೀವನವನ್ನೇ ಕಳೆಯಬಹುದು. ಈ ಒಂದು ಹಿತನುಡಿಯ ಮೂಲಕ ಈ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಮಗೆ ಬಂದಿರೋದು ಕೊಪ್ಪಳ ಜಿಲ್ಲೆಯಿಂದ. ಪಗಳೆಯರು ಇವರು ಸಿಂಗಲ್ ಇರೋದ್ರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಈಗ ಇವರ ತಂದೆಗೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತೆ. ಈ ಒಂದು ಕಾರಣದಿಂದಾಗಿ ಮನೆ ಅಳಿಯ ಬೇಕು ಅಂತ ನಮಗೆ ಈ ಒಂದು ಮಾಹಿತಿಯನ್ನು ಕಳಿಸಿದ್ದಾರೆ. ಬನ್ನಿ ಇವರು ಯಾವ ಯಾವ ವಿಷಯಗಳ ಬಗ್ಗೆ ನಮಗೆ ಹಂಚಿಕೊಂಡಿದ್ದಾರೆ ಅನ್ನೋದರ ಕುರಿತು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಈ ಪ್ರೊಫೈಲ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಉಚಿತವಾಗಿ ನಿಮಗೆ ಇದೇ ರೀತಿ ಮಾಹಿತಿಗಳು ಬರುತ್ತೆ. ಯಾರನ್ನಾದರೂ ಒಬ್ಬರನ್ನ ನೀವು ಸೆಟ್ ಮಾಡ್ಕೊಳ್ಬಹುದು. ಹೌದು ನೋಡಿ, ಇವ್ರ ತಂದೆ ತಾಯಿಗೆ ಒಬ್ಬರೇ ಅಂತೆ. ಇವ್ರಿಗೆ ಮದುವೆ ಆಗಿ ಡಿವೋರ್ಸ್ ಆಗಿದೆ. ಇವರೀಗ ತಂದೆಯ ಮನೆಯಲ್ಲಿ ಇರೋದು, ಆಸ್ತಿ ಮನೆಯನ್ನು ನೋಡ್ಕೊಂಡಿದ್ದಾರೆ. ಹೌದು ಗೆಳೆಯರೇ, ಇವರ ತಂದೆಯ ಹೆಸರಿಗೆ ಇರುವಂತಹ ಜಮೀನಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರದ್ದು ಒಟ್ಟು 6 ಎಕರೆ ಜಮೀನಿದೆ, ಒಂದು ಮನೆ ಕೂಡ ಇದೆ, ಒಂದು ಟ್ರ್ಯಾಕ್ಟರ್ ಮತ್ತೆ 10 ಲಕ್ಷ ಹಣವನ್ನ ಬ್ಯಾಂಕ್ನಲ್ಲಿ ಇಟ್ಟಿದ್ದಾರಂತೆ. ಒಟ್ಟು 6 ಎಕರೆ ಜಮೀನಲ್ಲಿ 2 ಎಕರೆ ಅಡಿಕೆ ತೋಟ ಮಾಡಿ ಉಳಿದ ಜಮೀನಲ್ಲಿ ಭತ್ತ, ಮೆಕ್ಕೆಜೋಳ, ಬೇರೆ ಬೇರೆ ರೀತಿಯಲ್ಲಿ ತರಕಾರಿ ಬೆಳೆಗಳನ್ನು ಬೆಳೀತಾರಂತೆ. ಇದು ಇವರ ಮನೆ. ಈ ಮನೆಯನ್ನ ಉತ್ತರಕ್ಕೆ ಮುಖ ಮಾಡಿ ಕಟ್ಕೊಂಡಿದ್ದಾರೆ. 2 ಬೆಡ್ರೂಮು, 1 ಬಾತ್ರೂಮು, 1 ಅಡುಗೆ ಮನೆ, 2 ಹಾಲು, ಕೈಕಾಲು ತೊಳೆಯಲು ಮನೆ ಮುಂದೆ ನೀರಿನ ನಲ್ಲಿ ಕೂಡ ಇದೆ. ಜೊತೆಗೆ ಗಾಡಿಗಳನ್ನ ನಿಲ್ಲಿಸಲು ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಂತ ಮನೆಯ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ಇದು ಬಂದು ಇವರ ಟ್ರ್ಯಾಕ್ಟರ್. ಇದು ಮನೆ ಬಳಕೆಗೆ ಮಾತ್ರ ಇಟ್ಕೊಂಡಿದ್ದಾರೆ. ಇವರನ್ನ ಮಾಡ್ಕೊಳ್ಳುವ ಹುಡುಗ ಆಸ್ತಿ ಮನೆ ನೋಡಿಕೊಂಡು ಮತ್ತು ದುಡಿದು ತಿನ್ನುವ ಬುದ್ಧಿವಂತಿಕೆ ಆತನಲ್ಲಿರಬೇಕು. ಯಾವುದೇ ವರ್ಗದವರಾದ್ರೂ ಪರವಾಗಿಲ್ಲ, ಅವರಿಗೆ ದುಶ್ಚಟಗಳು ಇರಬಾರ್ದಂತೆ. ಇವರ ಹೆಸರು ಪಿ ಯಶೋಧ ಅಂತ. ಇವರ ತಂದೆ ಶಿವಲಿಂಗಪ್ಪ, ತಾಯಿ ರತ್ನಮ್ಮ ಅಂತ. ಇವರು BA ವರೆಗೆ ಮಾತ್ರ ಓದಿದ್ದಾರೆ. ಎತ್ತರ ಬಂದು 158 ಸೆಂಟಿಮೀಟರ್, ತೂಕ 71 kg ಇದ್ದಾರಂತೆ. ಇವರ ಊರು ಕೊಪ್ಪಳ ಜಿಲ್ಲೆ ಗಂಗಾವತಿ. ಜಮೀನು ಮನೆ ಗಂಗಾವತಿಯಲ್ಲೇ ಇದೆಯಂತೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇವರೇ ಖುದ್ದಾಗಿ ನಿಮ್ಮ ಅಭಿಪ್ರಾಯಗಳನ್ನು ಚೆಕ್ ಮಾಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.